ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಉತ್ತಮ ಮತ್ತು ಬಲವಾದ ಸಂಬಂಧಗಳಿಗೆ ಅತ್ಯುತ್ತಮವಾದದ್ದು. ಮನೆ ಎಂದರೆ ನೀವು ನಿಮ್ಮನ್ನು ಅನುಭವಿಸುವ ಸ್ಥಳವಾಗಿದೆ ಮತ್ತು ಇದು ಒಂದು ಬಾರಿ ಹೂಡಿಕೆಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಖರೀದಿಸುವ ಮನೆಯು ಉತ್ತಮ ಗುಣಮಟ್ಟದ ಜೀವನಕ್ಕಾಗಿ ವಾಸ್ತುವನ್ನು ಅನುಸರಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ, ಏಕೆಂದರೆ ಇದು ನಿವಾಸಿಗಳ ಜೀವನದ ಮೇಲೆ ಹೆಚ್ಚು ಮಹತ್ವದ ಪರಿಣಾಮವನ್ನು ಬೀರುತ್ತದೆ. ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರದ ಮಹತ್ವ ಇತ್ತೀಚೆಗೆ ಹೆಚ್ಚಾಗಿದೆ. ಮನೆ ಅಥವಾ ಆಸ್ತಿಯ ತುಂಡು ವಿಳಾಸ ಮತ್ತು ಸಂಖ್ಯೆಯನ್ನು ಹೊಂದಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಇದನ್ನು ಗುರುತಿಸುವ ಉದ್ದೇಶಗಳಿಗಾಗಿ ಮಾತ್ರ ಮಾಡಲಾಗುತ್ತದೆ ಎಂದು ನಾವೆಲ್ಲರೂ ಭಾವಿಸುತ್ತೇವೆ. ಸರಿ, ನಾವು ಹೆಚ್ಚು ತಪ್ಪಾಗಿ ಭಾವಿಸಿದ್ದೇವೆ. ವಿಳಾಸದಲ್ಲಿನ ಸಂಖ್ಯೆಯು ಅದನ್ನು ಗುರುತಿಸುವುದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡುತ್ತದೆ. ಕ್ರೀಡಾಪಟುಗಳು, ವ್ಯಾಪಾರ ಮಾಲೀಕರು, ಯುವ ವೃತ್ತಿಪರರು ಮತ್ತು ಮನೆಯನ್ನು ಖರೀದಿಸುವ ಯಾರಾದರೂ ಸೇರಿದಂತೆ ಅನೇಕ ವ್ಯಕ್ತಿಗಳು ನಿರ್ದಿಷ್ಟ ಸಂಖ್ಯೆಗಳನ್ನು ಅದೃಷ್ಟವಂತರು ಎಂದು ಭಾವಿಸುತ್ತಾರೆ ಮತ್ತು ಅವರ ಜೀವನದ ಎಲ್ಲಾ ಅಂಶಗಳಲ್ಲಿ ಅವುಗಳನ್ನು ಬಳಸಲು ಬಯಸುತ್ತಾರೆ. ಸಂಖ್ಯಾಶಾಸ್ತ್ರವು ಸಂಖ್ಯೆಗಳು ಮತ್ತು ಘಟನೆಗಳ ನಡುವಿನ ನಿಗೂಢ ಸಂಬಂಧದ ಅಧ್ಯಯನವಾಗಿದೆ. ಪಾಠದಲ್ಲಿನ ಸಂಖ್ಯೆಗಳನ್ನು ನೋಡುವ ಮೂಲಕ ನೀವು ಯಾರನ್ನಾದರೂ ಎಲ್ಲೋ ಅಥವಾ ವಿಳಾಸದ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರವು ನಮ್ಮ ಜೀವನದಲ್ಲಿ ಮತ್ತು ನಾವು ಹುಟ್ಟಿದ ಕ್ಷಣದಿಂದ ನಾವು ಮಾಡುವ ಆಯ್ಕೆಗಳನ್ನು ಗಮನಾರ್ಹವಾಗಿ ಪ್ರಭಾವಿಸುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನೀವು ಮನೆ ಖರೀದಿಸುವಾಗ ನಿಮ್ಮ ಡೆಸ್ಟಿನಿ ಸಂಖ್ಯೆಯನ್ನು ವಿಳಾಸದಲ್ಲಿ ಹಾಕುವುದು ಅನುಕೂಲಕರವಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಬಗ್ಗೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಅನ್ನು ಚಂದ್ರನು ಆಳುತ್ತಾನೆ ಮತ್ತು ಸೂರ್ಯನ ಚಿಹ್ನೆ ಕ್ಯಾನ್ಸರ್ ಹೊಂದಿರುವ ಜನರಿಗೆ ಸೇರಿದೆ. ಜೀವನದಲ್ಲಿ ಸಣ್ಣ ವಿಷಯಗಳಲ್ಲಿ ತೃಪ್ತರಾಗಿರುವ ಮತ್ತು ಸಂಬಂಧಗಳಿಗೆ ಆದ್ಯತೆ ನೀಡುವ ಜನರಿಗೆ ಇದು ಉತ್ತಮವಾಗಿದೆ. ಮನೆ ಸಂಖ್ಯೆ 2ರ ನಿವಾಸಿಗಳು ದೀರ್ಘಾವಧಿಯ ಸಂಬಂಧಗಳನ್ನು ಬಹಳವಾಗಿ ನೀಡುತ್ತಿದ್ದಾರೆ ಮತ್ತು ಮೌಲ್ಯಯುತವಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಮನೆ ನಿವಾಸಿಗಳ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ಧನಾತ್ಮಕ ಮತ್ತು ಚಿಕಿತ್ಸಕ ಶಕ್ತಿಯನ್ನು ಹೊರಸೂಸುತ್ತದೆ. ಬೋಧನೆ, ಸಾಮಾಜಿಕ ಕೆಲಸ ಮತ್ತು ತೋಟಗಾರಿಕೆ ವೃತ್ತಿಯಲ್ಲಿರುವ ಜನರು ಹೂಡಿಕೆ ಉದ್ದೇಶಗಳಿಗಾಗಿ ಮನೆ ಸಂಖ್ಯೆ 2ಗೆ ಒಲವು ತೋರಬೇಕು. ಹೆಚ್ಚುವರಿಯಾಗಿ, ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ವಿಜ್ಞಾನಿಗಳು, ಜ್ಯೋತಿಷ್ಯಶಾಸ್ತ್ರಜ್ಞರು, ಕಂಪ್ಯೂಟರ್ ಎಂಜಿನಿಯರ್ಗಳು ಮತ್ತು ಉದ್ಯಮಿಗಳಿಗೆ ಅದ್ಭುತಗಳನ್ನು ಮಾಡುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರ ಧನಾತ್ಮಕ ಪ್ರಭಾವ. ಮನೆಯ ಮತ್ತು ಆರಾಮದಾಯಕ ಅನುಭವ. ಮನೆ ಸಂಖ್ಯೆ 2ರ ಜನರು ಅತ್ಯುತ್ತಮ ಆತಿಥ್ಯವನ್ನು ನೀಡುತ್ತಾರೆ. ಬರಹಗಾರರು ಮತ್ತು ವೈದ್ಯರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಧನಾತ್ಮಕ ಶಕ್ತಿಯ ಹರಿವು. ಯಾವಾಗಲೂ ಸುಂದರವಾಗಿ ಅಲಂಕರಿಸಲಾಗಿದೆ. ನಿವಾಸಿಗಳಿಗೆ ಬೆಚ್ಚಗಿನ ಮತ್ತು ಸುಂದರವಾದ ಸೆಳವು ಸೃಷ್ಟಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರ ಋಣಾತ್ಮಕ ಪ್ರಭಾವ. ಶ್ವಾಸನಾಳ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಹೊಂದಿರುವ ಸಾಧ್ಯತೆಯಿದೆ. ನಿವಾಸಿಗಳು ಪ್ರತಿಕೂಲ ಚರ್ಮದ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು. ನೀವು ಅತಿಯಾದ ಭಾವನಾತ್ಮಕ ಮತ್ತು ಸೂಕ್ಷ್ಮತೆಯನ್ನು ಅನುಭವಿಸಬಹುದು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರ ಸವಾಲುಗಳು. ಜೀವನ ಸಂಗಾತಿಯ ಮೇಲೆ ಅವಲಂಬನೆ. ಅಸ್ಥಿರ ಮತ್ತು ಭಾವನಾತ್ಮಕವಾಗಿ ಸುಲಭವಾಗಿ. ನಿಮ್ಮ ಗುರಿಗಳನ್ನು ತಲುಪದಂತೆ ನಿಮ್ಮನ್ನು ವಿಚಲಿತಗೊಳಿಸುತ್ತದೆ. ಹಿಂದಿನ ಅನುಭವಗಳು ಕಾಡುತ್ತಲೇ ಇರುತ್ತವೆ. ಖಿನ್ನತೆಗೆ ಒಳಗಾಗುವ ಸಾಧ್ಯತೆಯಿದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಅನ್ನು ಯಾರು ಪರಿಗಣಿಸಬೇಕು? ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ದಂಪತಿಯಾಗಲಿ ಅಥವಾ ವ್ಯಕ್ತಿಯಾಗಲಿ ಬದ್ಧ ಸಂಬಂಧವನ್ನು ಹುಡುಕುತ್ತಿರುವ ಯಾರಾದರೂ, ಕ್ಯಾನ್ಸರ್ ಸನ್ಶೈನ್ ಇರುವವರಿಗೆ ಮತ್ತು ಯಾವುದೇ ತಿಂಗಳ 11, 2, 29 ಮತ್ತು 20 ರಂದು ಜನಿಸಿದವರಿಗೆ ಮನೆ ಸಂಖ್ಯಾಶಾಸ್ತ್ರ 2 ಅತ್ಯುತ್ತಮವಾಗಿದೆ. ಬೋಧನೆ, ತೋಟಗಾರಿಕೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ 2ನೇ ಸಂಖ್ಯೆಯ ಮನೆಯನ್ನು ಹೊಂದುವುದು ಉತ್ತಮ ಹೂಡಿಕೆಯಾಗಿದೆ. ಹೆಚ್ಚುವರಿಯಾಗಿ, ವ್ಯಾಪಾರ, ಜ್ಯೋತಿಷ್ಯ, ಔಷಧ, ಕಂಪ್ಯೂಟರ್ ಅಥವಾ ವಿಜ್ಞಾನದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ಬಯಸುವವರಿಗೆ ಇದು ಸೂಕ್ತವಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ನಿವಾಸಿಗಳು ಬಲಶಾಲಿಯಾಗಲು ಮತ್ತು ಭಾವನಾತ್ಮಕವಾಗಿ ವಿಕಸನಗೊಳ್ಳಲು ಸಹಾಯ ಮಾಡುತ್ತದೆ. ಸ್ವಯಂ ಸಾಕ್ಷಾತ್ಕಾರದ ಮಾರ್ಗವನ್ನು ನೋಡಲು ಮತ್ತು ಅರ್ಥಮಾಡಿಕೊಳ್ಳಲು ಕುಟುಂಬಕ್ಕೆ ಇದು ಸಹಾಯ ಮಾಡುತ್ತದೆ. ಮನೆ ಸಂಖ್ಯೆ 2 ನಿವಾಸಿಗಳು ಧ್ಯಾನದಲ್ಲಿ ಆಳವಾಗಿ ಹೋಗುವುದನ್ನು ಸಹ ಬೆಂಬಲಿಸುತ್ತದೆ. ಹೆಚ್ಚುವರಿಯಾಗಿ, ಒಬ್ಬರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಗಮನಾರ್ಹ ಸಮತೋಲನವಿರಬಹುದು.
ಇದಲ್ಲದೆ ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರಲ್ಲಿ ವಾಸಿಸುವವರು ಇತರರೊಂದಿಗೆ ನಿಕಟ ಸಂಬಂಧವನ್ನು ರೂಪಿಸಲು ಸುಲಭವೆಂದು ಕಂಡುಕೊಳ್ಳುತ್ತಾರೆ. ಮದುವೆಯಾಗಲು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಸಂಬಂಧವನ್ನು ಬೆಳೆಸಲು ನಿಮಗೆ ಉತ್ತಮ ಅವಕಾಶವಿದೆ. ಮನೆಯು ನಿಮ್ಮನ್ನು ನಿಸ್ವಾರ್ಥವಾಗಿರಲು ಪ್ರೋತ್ಸಾಹಿಸುತ್ತದೆ ಮತ್ತು ನೀವು ಸಾಮಾಜಿಕ ಸೇವೆಗಳು ಅಥವಾ ಇತರ ಮಾನವೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಬಯಸುತ್ತೀರಿ ಎಂದು ನೀವು ಕಂಡುಕೊಳ್ಳಬಹುದು. ಪಟ್ಟಿ ಮಾಡಲಾದ ಪರಿಣಾಮಗಳ ಜೊತೆಗೆ ಸಂಖ್ಯಾಶಾಸ್ತ್ರದ ಮನೆ ಸಂಖ್ಯೆ 2 ಸೃಜನಶೀಲತೆ ಮತ್ತು ಸಂಗೀತ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಅನ್ನು ಅಲಂಕರಿಸುವುದು ಹೇಗೆ? ಮನೆಯಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸಲು ನೀವು ಸೊಗಸಾದ ಹೂವಿನ ಅಲಂಕಾರವನ್ನು ಆಯ್ಕೆ ಮಾಡಬಹುದು, ಏಕೆಂದರೆ ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ವಿಶ್ರಮಿಸುವ ವೈಬ್ಗಳನ್ನು ಹೊಂದಿದೆ. ಈ ರೀತಿಯ ಅಲಂಕಾರವನ್ನು ಹೊಂದಿರುವ ಮನೆಯು ಹೆಚ್ಚು ಸಂತೋಷದಾಯಕವಾಗಿರುತ್ತದೆ ಮತ್ತು ಶಾಂತಿಯನ್ನು ಹೊರಸೂಸುತ್ತದೆ. ಒಟ್ಟೋಮನ್ಗಳು, ವಿಂಗ್ಬ್ಯಾಕ್ ಕುರ್ಚಿಗಳು ಮತ್ತು ಬೆಲೆಬಾಳುವ ಸ್ನೇಹಶೀಲ ಸೋಫಾಗಳನ್ನು ಗರಿಷ್ಠ ಆರಾಮ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಮನೆಯ ಅಲಂಕಾರದಲ್ಲಿ ಸೇರಿಸಬೇಕು. ನೀವು ಮನೆ ಮತ್ತು ಬಾತ್ರೂಮ್ ಒಳಾಂಗಣಕ್ಕೆ ಹೊಂದಿಕೆಯಾಗುವ ನೀಲಿ ಬಣ್ಣದ ಛಾಯೆಗಳನ್ನು ಬಳಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ಮನೆ ಸಂಖ್ಯೆ 2ರಲ್ಲಿ ಕಪ್ಪು ಮತ್ತು ಕೆಂಪು ಬಣ್ಣಗಳಂತಹ ಗಾಢ ಛಾಯೆಗಳನ್ನು ಬಳಸಬೇಡಿ. ನಿವಾಸಿಗಳು ಭಾವನಾತ್ಮಕ ಒತ್ತಡಕ್ಕೆ ಹೆಚ್ಚು ಒಳಗಾಗುವುದರಿಂದ ಶಾಂತಗೊಳಿಸುವ ಪರಿಣಾಮಕ್ಕಾಗಿ ಗುಲಾಬಿ, ಲ್ಯಾವೆಂಡರ್ ಮತ್ತು ಮಲ್ಲಿಗೆಯಂತಹ ಆರೋಮ್ಯಾಟಿಕ್ ತೈಲಗಳನ್ನು ಬಳಸಲು ತಜ್ಞರು ಸಲಹೆ ನೀಡುತ್ತಾರೆ. ಮನೆ ಸಂಖ್ಯೆ 2ರಲ್ಲಿ ಬಳಸಲು ಉತ್ತಮವಾದ ನೆರಳು ಗುಲಾಬಿಯಾಗಿದೆ. ನಿವಾಸಿಗಳ ಜೀವನದ ಮೇಲೆ ಉತ್ತಮ ಸಂಖ್ಯಾಶಾಸ್ತ್ರೀಯ ಪರಿಣಾಮಗಳಿಗಾಗಿ ಮನೆಯನ್ನು ಗುಲಾಬಿ ಬಣ್ಣದ ಛಾಯೆಗಳಲ್ಲಿ ಚಿತ್ರಿಸಬಹುದು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಚಂದ್ರನಿಂದ ಪ್ರಾಬಲ್ಯ ಹೊಂದಿರುವುದರಿಂದ ನಿವಾಸಿಗಳು ತಮ್ಮ ಮನೆಯನ್ನು ಅಲಂಕರಿಸಲು ಮುತ್ತಿನ ಬಿಳಿ ಅಥವಾ ಬೆಳ್ಳಿಯ ಛಾಯೆಯನ್ನು ಬಳಸಬಹುದು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರ ಮಾಲೀಕರಿಗೆ ಮುನ್ನೆಚ್ಚರಿಕೆಗಳು. ನೀವು ಮತ್ತು ನಿಮ್ಮ ಸಂಗಾತಿಯು ಆರೋಗ್ಯಕರ ಸಮತೋಲನ ಮತ್ತು ಸಾಕಷ್ಟು ಉಸಿರಾಟದ ಕೋಣೆಯನ್ನು ಹೊಂದಿರುವಿರಿ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು, ಏಕೆಂದರೆ ಮನೆ ಸಂಖ್ಯೆ 2ರಲ್ಲಿ ವಾಸಿಸುವುದು ನಿಮ್ಮ ಸಂಗಾತಿಯ ಮೇಲೆ ಅನಾರೋಗ್ಯಕರ ಅವಲಂಬನೆಗೆ ಕಾರಣವಾಗಬಹುದು. ಮನೆ ಸಂಖ್ಯೆ 2ರಲ್ಲಿ ಜನರು ಭಾವನಾತ್ಮಕವಾಗಿ ಕೋಪಗೊಳ್ಳುತ್ತಾರೆ. ಆದ್ದರಿಂದ ನಿವಾಸಿಗಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಅವುಗಳನ್ನು ಸೂಕ್ತವಾಗಿ ಚಾನೆಲ್ ಮಾಡಲು ಕಲಿಯಬೇಕು. ಮನೆ ಸಂಖ್ಯೆ 2ರ ನಿವಾಸಿಗಳು ಹೊಟ್ಟೆ, ಶ್ವಾಸಕೋಶ ಮತ್ತು ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಅವರು ತಮ್ಮ ಆರೋಗ್ಯವನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ನಿಮ್ಮಲ್ಲಿ ಉತ್ತಮ ಭಾವನೆ ಮೂಡಿಸಲು ನೀವು ನಿಗಾ ಅಥವಾ ಯಾವುದೇ ರೀತಿಯ ಸಾಮಾಜಿಕ ಸಂಬಂಧವನ್ನು ಸೇರಿಕೊಳ್ಳಬಹುದು. ಹೆಚ್ಚುವರಿಯಾಗಿ, ಉತ್ತಮ ಜೀವನ ಶೈಲಿಗಾಗಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಸ್ತವ್ಯಸ್ತತೆಯಿಂದ ಇಟ್ಟುಕೊಳ್ಳುವುದು ಅತ್ಯಗತ್ಯ. ಫೆಂಗ್ ಶೂಯಿ ಪ್ರಕಾರ ಮನೆ ಸಂಖ್ಯೆ 2. ಫೆಂಗ್ ಶೂಯಿ ಪ್ರಕಾರ ಮನೆ ಸಂಖ್ಯೆ 2 ಜೀವನಕ್ಕೆ ಸಮತೋಲನವನ್ನು ತರುತ್ತದೆ. ಒಬ್ಬ ವ್ಯಕ್ತಿಯು ಸಮತೋಲನವನ್ನು ಬಯಸುತ್ತಿದ್ದರೆ ಅವರು ಅದನ್ನು ಆರಿಸಿಕೊಳ್ಳಬೇಕು. ಮನೆ ಸಂಖ್ಯೆ 2 ಅನ್ನು ಲವಲವಿಕೆಯ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಮನೆ ಸಂಖ್ಯೆ 2ರಲ್ಲಿ ವಾಸಿಸುವ ಜನರು ತಮ್ಮ ಜೀವನದಲ್ಲಿ ವಿಶೇಷವಾಗಿ ತಮ್ಮ ವೈಯಕ್ತಿಕ ಬೆಳವಣಿಗೆಯಲ್ಲಿ ತೃಪ್ತರಾಗುತ್ತಾರೆ ಎಂದು ಫೆಂಗ್ ಶೂಯಿ ಹೇಳಿದ್ದಾರೆ. ಜೊತೆಗೆ ಮನೆ ಸಂಖ್ಯೆ 2ರಲ್ಲಿ ವಾಸಿಸುವ ಮಕ್ಕಳು ತಮ್ಮ ಪೋಷಕರ ಮನೆಗೆ ಹಿಂದಿರುಗಿದಾಗ ಸಂತೋಷವನ್ನು ಅನುಭವಿಸುತ್ತಾರೆ. ಇದಲ್ಲದೆ ಕುಟುಂಬ ಸಂಬಂಧಗಳು ಮತ್ತು ಪ್ರೀತಿಯ ಮೇಲೆ ಕೇಂದ್ರೀಕರಿಸುವ ಮತ್ತು ಸಾಮರಸ್ಯದ ಹರಿವನ್ನು ಸಕ್ರಿಯಗೊಳಿಸುವ ಜನರಿಗೆ ಮನೆ ಸಂಖ್ಯೆ 2 ಸೂಕ್ತವಾಗಿದೆ. ಮನೆ ಸಂಖ್ಯೆ 2 ಸಹ ಯಿನ್ ಮತ್ತು ಯಾಂಗ್ ಶಕ್ತಿಯ ಸಮತೋಲನವನ್ನು ಉತ್ತೇಜಿಸುತ್ತದೆ. ಮನೆ ಸಂಖ್ಯೆ 2ರ ಅಡಿಯಲ್ಲಿ ಜನರು ಕಲಿಯುವಾಗ ಮತ್ತು ಒಟ್ಟಿಗೆ ಬೆಳೆಯುವಾಗ ಪರಸ್ಪರ ಹೆಚ್ಚು ತಿಳುವಳಿಕೆ ಮತ್ತು ಸೌಹಾರ್ದಯುತವಾಗಿರುತ್ತಾರೆ. ಮನೆ ಸಂಖ್ಯೆ 2ರಲ್ಲಿ ವಾಸಿಸುವ ಫ್ಲಿಪ್ ಸೈಡ್ ಎಂದರೆ ಜನರು ತಮ್ಮ ಪಾಲುದಾರರ ಮೇಲೆ ಹೆಚ್ಚಿದ ಅವಲಂಬನೆ ಮತ್ತು ಗಮನದಲ್ಲಿರಲು ತೊಂದರೆ. ಹೀಗಾಗಿ ಅಂತಹ ಸವಾಲುಗಳನ್ನು ಜಯಿಸಲು ಫೆಂಗ್ ಶೂಯಿ ಅಂಶಗಳ ಸಹಾಯದಿಂದ ಶಾಂತಗೊಳಿಸುವ ಮತ್ತು ಬೆಂಬಲ ನೀಡುವ ಮನೆಯಲ್ಲಿ ಒಂದು ಮೂಲೆಯನ್ನು ರಚಿಸಲು ಫೆಂಗ್ ಶೂಯಿ ಸೂಚಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2ರಂದು ಅಂತಿಮ ಪದಗಳು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 2 ಒಟ್ಟಿಗೆ ಸಮಯ ಕಳೆಯಲು ಇಷ್ಟಪಡುವ ದಂಪತಿಗಳಿಗೆ ಅತ್ಯುತ್ತಮ ಸ್ಥಳವಾಗಿದೆ. ಮನೆಯು ಸ್ವಾಗತಾರ್ಹ, ಬೆಚ್ಚಗಿನ ವಾತಾವರಣವನ್ನು ಬೆಳೆಸುತ್ತದೆ, ಅಲ್ಲಿ ಅತಿಥಿಗಳು ಕಾಳಜಿ ವಹಿಸುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಮನೆ ಸಂಖ್ಯೆ 2ರಲ್ಲಿ ಸಾಮರಸ್ಯ ಮತ್ತು ಉನ್ನತಿಗೇರಿಸುವ ಶಕ್ತಿಯ ಉತ್ತಮ ಸಮತೋಲನವಿದೆ. ಕ್ರೀಡೆಗಳು, ಕಂಪನಿ ಮಾಲೀಕರು, ಯುವ ವೃತ್ತಿಪರರು ಮತ್ತು ಮನೆಯನ್ನು ಖರೀದಿಸುವ ಯಾರಾದರೂ ಸೇರಿದಂತೆ ಕೆಲವು ಸಂಖ್ಯೆಗಳು ಅದೃಷ್ಟ ಮತ್ತು ಅವರ ಜೀವನದ ಎಲ್ಲಾ ಭಾಗಗಳಲ್ಲಿ ಅವುಗಳನ್ನು ಅನ್ವಯಿಸಲು ಬಯಸುತ್ತವೆ ಎಂದು ಅನೇಕ ಜನರು ನಂಬುತ್ತಾರೆ.
ಸಂಖ್ಯೆಗಳು ಮತ್ತು ಘಟನೆಗಳ ನಡುವಿನ ನಿಗೂಢ ಸಂಪರ್ಕದ ಅಧ್ಯಯನವನ್ನು ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಅವರು ರೂಮ್ಮೇಟ್ಗಳು, ಪತಿ ಮತ್ತು ಪತ್ನಿಯರು, ಪ್ರೇಮಿಗಳು ಅಥವಾ ವ್ಯಾಪಾರ ಪಾಲುದಾರರಾಗಿರಲಿ, ಮನೆ ಸಂಖ್ಯೆ ಸಂಖ್ಯಾಶಾಸ್ತ್ರ ಎರಡರಲ್ಲಿ ವಾಸಿಸುವವರು ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಜನರಲ್ಲಿ ಉತ್ತಮ ತಿಳುವಳಿಕೆ ಇರುವುದರಿಂದ ಮನೆ ಯಾವಾಗಲೂ ಶಾಂತಿ ಮತ್ತು ಆನಂದದಿಂದ ಇರುತ್ತದೆ. ವ್ಯಕ್ತಿಗಳು ಪರಸ್ಪರ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಖಾಸಗಿ ಕೂಟಗಳನ್ನು ಆನಂದಿಸುವವರಿಗೆ ಈ ಸ್ಥಳವು ಸೂಕ್ತವಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7 ಮಹತ್ವ. ಸಂಖ್ಯೆ 7ರ ಪ್ರಕಾರ ಮನೆಯ ಅಲಂಕಾರ. ನೀವು ಮನೆ ಸಂಖ್ಯೆ 7ರಲ್ಲಿ ವಾಸಿಸಲು ಸಾಕಷ್ಟು ಅದೃಷ್ಟವಂತರಾಗಿದ್ದರೆ ಅಥವಾ 7ಕ್ಕೆ 16, 25, 34, 43 ಮತ್ತು 52ರಂತೆ ಸೇರಿಸುವ ಮನೆಯಲ್ಲಿ ನೀವು ವಾಸಿಸುವ ಅದೃಷ್ಟವನ್ನು ಹೊಂದಿದ್ದರೆ ನೀವು ಆಧ್ಯಾತ್ಮಿಕ ಸಾಂತ್ವನದ ಸ್ಥಳದಲ್ಲಿರುತ್ತೀರಿ. ಮನೆ ಸಂಖ್ಯೆ 7ಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ಮತ್ತು ಸ್ವಯಂ ಪ್ರತಿಫಲಿತ ಪ್ರವೃತ್ತಿಗಳು ಸಂಖ್ಯಾಶಾಸ್ತ್ರದಿಂದ ಒತ್ತಿ ಹೇಳುತ್ತವೆ. ನಿಮ್ಮ ಒತ್ತಡದ ವೇಳಾಪಟ್ಟಿಯಿಂದ ಶಾಂತಿಯುತ ಪಾರಾಗಲು ನೀವು ಬಯಸಿದರೆ ಸಂಖ್ಯೆ 7ಕ್ಕಿಂತ ಹೆಚ್ಚಿಗೆ ಹೋಗಬೇಡಿ. ಕುಟುಂಬಗಳು, ದಂಪತಿಗಳು, ಕುಟುಂಬಗಳು ಮತ್ತು ಅಗತ್ಯವಿರುವ ವ್ಯಕ್ತಿಗಳು ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಪಡೆಯಬಹುದು, ಆದರೆ ನಿವೃತ್ತರು ಮತ್ತು ಹಿರಿಯರು ಮನೆಯ ಶಾಂತಿ ಮತ್ತು ಏಕಾಂತತೆಯನ್ನು ಮೆಚ್ಚುತ್ತಾರೆ. ನಿಮ್ಮ ಮನೆ ಸಂಖ್ಯೆಯಾಗಿ 7ನೇ ಸಂಖ್ಯೆಯನ್ನು ಹೊಂದಿರುವ ಮನೆಯಲ್ಲಿ ನೀವು ವಾಸಿಸುತ್ತಿದ್ದರೆ ನಿಮ್ಮ ಸಹಜ ಮಾನಸಿಕ ಸಾಮರ್ಥ್ಯಗಳನ್ನು ನೀವು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ. ವೈಯಕ್ತಿಕ ಬೆಳವಣಿಗೆಗೆ ತಮ್ಮ ಸಮಯ ಮತ್ತು ಶಕ್ತಿಯನ್ನು ವಿನಿಯೋಗಿಸಲು ಬಯಸುವ ಆಧ್ಯಾತ್ಮಿಕ ಮನಸ್ಸಿನ ವ್ಯಕ್ತಿಗಳು ಈ ಮನೆಗಳಲ್ಲಿ ಒಂದರಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಮತ್ತು ನೀವು ಸರಿಯಾದ ಆಯ್ಕೆಯನ್ನು ಮಾಡಿದ್ದೀರಾ ಅಥವಾ ಮನೆ ಸಂಖ್ಯೆ 7ನೊಂದಿಗೆ ಮನೆಯನ್ನು ಖರೀದಿಸಲು ಯೋಜಿಸಿದ್ದೀರಾ ಎಂದು ನೀವು ಇನ್ನೂ ಆಶ್ಚರ್ಯಪಡುತ್ತಿದ್ದರೆ, ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ರ ಮಹತ್ವದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಈ ಬ್ಲಾಗ್ ನಿಮಗೆ ತಿಳಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7 ಅದೃಷ್ಟವೇ? ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ರಲ್ಲಿ ವಾಸಿಸುವ ಧನಾತ್ಮಕ ಅಂಶಗಳು ಸೇರಿವೆ. ಬೇಡಿಕೆಯ ಗುರಿಗಳ ಸಾಧನೆಗಾಗಿ ಪ್ರೋತ್ಸಾಹ. ಒಬ್ಬರ ಸ್ವಂತ ಅಗತ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಏಕಾಂತ, ಸ್ವಾವಲಂಬಿ ಅಸ್ತಿತ್ವವನ್ನು ಉತ್ತೇಜಿಸುತ್ತದೆ. ಒತ್ತಡದ ಶೇಖರಣೆಯನ್ನು ತಡೆಯುತ್ತದೆ. ಈ ನಿವಾಸಗಳ ಶಾಂತಿಯುತ, ಚಿಂತರಹದ ವೈಬ್ ಅನ್ನು ಮಠ ಅಥವಾ ಇತರ ಅಭಯಾರಣ್ಯಕ್ಕೆ ಹೋಲಿಸಲಾಗಿದೆ. ಮನೆ ಸಂಖ್ಯೆ 7 ಅನ್ನು ಯಾರು ಆರಿಸಬೇಕು? ಚಂದ್ರನು 7ನೇ ಸಂಖ್ಯೆಯನ್ನು ಆಳುತ್ತಾನೆ. ಇದು ಅವರ ಜೀವನದಲ್ಲಿ ಅರ್ಥಪೂರ್ಣ ಬದಲಾವಣೆಗಳನ್ನು ಮಾಡಲು ಬಯಸುವವರಿಗೆ ಸೂಕ್ತವಾಗಿದೆ. ಮನೆ ಸಂಖ್ಯೆ 7ರಲ್ಲಿ ತಮ್ಮ ಮನೆಯನ್ನು ಮಾಡಲು ಆಯ್ಕೆ ಮಾಡುವವರು ಜೀವನದ ಅರ್ಥವನ್ನು ಹುಡುಕುವ ಸಾಧ್ಯತೆಯಿದೆ ಎಂದು ಹೇಳುತ್ತಾರೆ. ಶಾಂತಿಯಿಂದ ಏಕಾಂಗಿಯಾಗಿ ಕಾಲ ಕಳೆಯಲು ಬಯಸುವವರಿಗೆ ಇಂತಹ ವಾಸಸ್ಥಾನಗಳು ಆಶ್ರಯ ನೀಡುತ್ತವೆ. ಬರಹಗಾರರು ಮತ್ತು ಇತರ ವೃತ್ತಿಪರರು ತಮ್ಮ ಕೆಲಸವನ್ನು ಇಲ್ಲಿ ಶಾಂತ ಪರಿಸರದಲ್ಲಿ ಮಾಡಬಹುದು. ವಿಷಕಾರಿ ಸಂಬಂಧಗಳು ಮತ್ತು ನಕಾರಾತ್ಮಕ ಅಥವಾ ಅಸಹ್ಯ ವೈಬ್ಗಳಿಂದ ಆಶ್ರಯ ಪಡೆಯುವವರು ಮನೆ ಸಂಖ್ಯೆ 7ರಲ್ಲಿ ವಾಸಿಸಲು ಆರಿಸಿಕೊಂಡರೆ ಅವರ ನಿವಾಸದಲ್ಲಿ ಹಾಗೆ ಮಾಡಬಹುದು. ದೈಹಿಕ ಅಥವಾ ಭಾವನಾತ್ಮಕ ಮರುಸ್ಥಾಪನೆಯ ಅಗತ್ಯವಿರುವವರು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಸೂಕ್ತವಾದ ಮನೆ ಸಂಖ್ಯೆಯನ್ನು ಹುಡುಕುತ್ತಿರುವವರು ಮನೆಯಲ್ಲಿ ಅಭಯಾರಣ್ಯವನ್ನು ಕಾಣಬಹುದು. ಮನೆ ಸಂಖ್ಯೆ 7 ಯಾರು ಅದರಿಂದ ದೂರವಿರಬೇಕು? ಮನೆ ಸಂಖ್ಯೆ 7ರಲ್ಲಿ ವೈವಾಹಿಕ ಜೀವನವು ಕಷ್ಟಕರವಾಗಬಹುದು ಎಂದು ಸಂಖ್ಯಾಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಅವರ ವ್ಯಕ್ತಿತ್ವವನ್ನು ಅವಲಂಬಿಸಿ ದಂಪತಿಗಳು ಸಾಮರಸ್ಯದಿಂದ ಅರಳಬಹುದು ಅಥವಾ ಈ ಕ್ರಿಯಾತ್ಮಕ ಮನೆಗಳಲ್ಲಿ ಬೇರೆಯಾಗಬಹುದು, ಏಕೆಂದರೆ ಅಂತಹ ಮನೆಗಳು ಶಾಂತವಾದ ಪ್ರತಿಬಿಂಬವನ್ನು ಬಯಸುವವರಿಗೆ ಪರಿಪೂರ್ಣವಾಗಿದೆ. ಆದ್ದರಿಂದ ಒಂದರಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಖ್ಯಾಶಾಸ್ತ್ರದಲ್ಲಿ ಮನೆಯ ಸಂಖ್ಯೆಯನ್ನು ಪರಿಗಣಿಸುವುದು ಒಳ್ಳೆಯದು. ಉದಾಹರಣೆಗೆ, ನೀವು ಮನೆ ಸಂಖ್ಯೆ 7ರ ಆಸ್ತಿಯಲ್ಲಿ ಚಿಲ್ಲರೆ ಅಂಗಡಿಯನ್ನು ತೆರೆಯಲು ಬಯಸಿದರೆ ನೀವು ಬೇರೆಡೆಗೆ ಹೋಗಬೇಕು, ಏಕೆಂದರೆ ಅದು ನಿಮಗೆ ಗಮನಾರ್ಹವಾದ ವಿತ್ತೀಯ ಆದಾಯವನ್ನು ನೀಡುವುದಿಲ್ಲ. ಮನೆ ಸಂಖ್ಯೆ 7ಗಾಗಿ ಮನೆ ಅಲಂಕಾರ. ಕನಿಷ್ಠೀಯತಾವಾದವು ಕೀಲಿಯಾಗಿದೆ ಮತ್ತು ನೀವು ಮನೆ ಸಂಖ್ಯೆ 7ರಲ್ಲಿ ವಾಸಿಸುತ್ತಿದ್ದರೆ ನಕಾರಾತ್ಮಕ ಕಂಪನಗಳ ಮೂಲವಾಗಿರುವ ಎಲ್ಲವನ್ನೂ ತೊಡೆದುಹಾಕುವುದು ಉತ್ತಮ ಆಯ್ಕೆಯಾಗಿದೆ. ಅಂತಹ ಆಸ್ತಿಗಳ ನಿವಾಸಿಗಳು ಯಾವಾಗಲೂ ತಮ್ಮ ಮನೆಗಳನ್ನು ನಿರ್ಮಲವಾಗಿ ಇರಿಸಿಕೊಳ್ಳಬೇಕು. ಕೋಬ್ವೆಬ್ಗಳು ಮತ್ತು ಧೂಳಿನಿಂದ ಮತ್ತು ಅಸ್ತವ್ಯಸ್ತತೆ ರಹಿತ ಟೈಮ್ಪೀಸ್ಗಳನ್ನು ಉತ್ತರದ ಕೋಣೆಗಳಲ್ಲಿ ಸಂಗ್ರಹಿಸಬಾರದು. ದಂಪತಿಗಳು ಇಲ್ಲಿ ವಾಸಿಸಲು ಕಷ್ಟಪಡುತ್ತಾರೆ. ಮಲಗುವ ಕೋಣೆಯಲ್ಲಿ ಒಂದು ಜೋಡಿ ಮ್ಯಾಂಡರಿನ್ ಬಾತುಕೋಳಿಗಳನ್ನು ಪರಸ್ಪರ ಎದುರಾಗಿ ಇರಿಸುವುದು ಪ್ರೀತಿ ಮತ್ತು ಪ್ರೀತಿಯ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಓದಲು ಅಥವಾ ಧ್ಯಾನಕ್ಕೆ ವಿಶೇಷವಾಗಿ ಮನೆಯಲ್ಲಿ ಮೀಸಲಾದ ಜಾಗವನ್ನು ನಿರ್ವಹಿಸಬೇಕು.
ಬುದ್ಧ ಮತ್ತು ಇತರ ಧಾರ್ಮಿಕ ವ್ಯಕ್ತಿಗಳ ಪ್ರತಿಮೆಗಳಿಂದ ನಿಮ್ಮ ಮನೆಯನ್ನು ಅಲಂಕರಿಸಲು ಶಿಫಾರಸು ಮಾಡಲಾಗಿದೆ. ಸಂಖ್ಯಾಶಾಸ್ತ್ರದ ತಜ್ಞರು 7ನೇ ಸಂಖ್ಯೆಯನ್ನು ಹೊಂದಿರುವ ಮನೆಯಲ್ಲಿ ಕನಿಷ್ಠ ಬಣ್ಣಗಳ ಬಳಕೆಯನ್ನು ಹೊಂದಿರಬೇಕು ಎಂದು ನಂಬುತ್ತಾರೆ. ಮನೆಯನ್ನು ನೇರಳೆ, ಹಳದಿ ಮತ್ತು ಕಿತ್ತಳೆಯಂತಹ ಬೆಚ್ಚಗಿನ ಬಣ್ಣಗಳಲ್ಲಿ ಅಲಂಕರಿಸಬಹುದು. ಸಂಕೀರ್ಣ ವಿನ್ಯಾಸಗಳು, ಪೀಠೋಪಕರಣಗಳು ಮತ್ತು ನೆಲವಸ್ತುಗಳನ್ನು ಹೊಂದಿರುವ ಪೀಠೋಪಕರಣಗಳನ್ನು ಮನೆ ಸಂಖ್ಯೆ 7ರಲ್ಲಿ ಅನುಮತಿಸಲಾಗುವುದಿಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ರ ಪ್ರವೇಶ ಅಲಂಕಾರ. ರಮಣೀಯ ಸೌಂದರ್ಯದ ಸ್ಥಳಗಳು ಧನಾತ್ಮಕ ವೈಬ್ಗಳನ್ನು ಆಹ್ವಾನಿಸುತ್ತವೆ. ನಿಮ್ಮ ಮುಂಭಾಗದ ಪ್ರವೇಶದ್ವಾರದ ಒಳಗೆ ಮತ್ತು ಹೊರಗೆ ಸಸ್ಯ ಸಂಗ್ರಹವನ್ನು ನಿರ್ವಹಿಸಲು ಮರೆಯದಿರಿ. ನೀವು ಶಾಂತಿಯುತ ಕುಟುಂಬವನ್ನು ಹೊಂದಲು ಬಯಸಿದರೆ ಹಾಗೆ ಮಾಡುವುದು ಮುಖ್ಯವಾಗಿದೆ. ಮುಳ್ಳುಗಳನ್ನು ಹೊಂದಿರುವ ಯಾವುದೇ ಕಳ್ಳಿ ಅಥವಾ ಇತರ ಸಸ್ಯಗಳಿಂದ ದೂರವಿರಿ. ಹೌಸ್ 7 ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಪ್ರತಿಯೊಂದು ಸಂಖ್ಯೆಯು ನಿಮ್ಮ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಅದು ಆರ್ಥಿಕ, ವೈಯಕ್ತಿಕ ಅಥವಾ ಆರೋಗ್ಯವಾಗಿರಬಹುದು. ಹೀಗಾಗಿ ನಿಮ್ಮ ಜೀವನದ ಮೇಲೆ ಈ ಸಂಖ್ಯೆಗಳ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. 7ನೇ ಸಂಖ್ಯೆಯನ್ನು ಹೊಂದಿರುವ ಮನೆಯು ಜನರ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪ್ರಭಾವಗಳನ್ನು ಬೀರುತ್ತದೆ. ಮನೆ ಸಂಖ್ಯೆ 7ರ ಸಕಾರಾತ್ಮಕ ಪರಿಣಾಮಗಳು ಸೇರಿವೆ. ಸ್ವಯಂ ಗಮನವನ್ನು ಸುಧಾರಿಸುತ್ತದೆ. ಸ್ವತಂತ್ರ ಜೀವನವನ್ನು ಹೆಚ್ಚಿಸುತ್ತದೆ. ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ಗುರಿಗಳನ್ನು ಪೂರ್ಣಗೊಳಿಸುವಲ್ಲಿ ನಿಮ್ಮ ಗಮನವನ್ನು ಸುಧಾರಿಸುತ್ತದೆ. ಮನೆ ಸಂಖ್ಯೆ 7 ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮನೆ ಸಂಖ್ಯೆ 7ರ ಋಣಾತ್ಮಕ ಪರಿಣಾಮಗಳು ಸೇರಿವೆ. ಮನೆ ಸಂಖ್ಯೆ 7 ಕುಟುಂಬವಾಗಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಮನೆ ಸಂಖ್ಯೆ 7 ತರುವ ಶಾಂತ ಮತ್ತು ಏಕಾಂತತೆ ಎಲ್ಲರಿಗೂ ಸೂಕ್ತವಲ್ಲ, ಏಕೆಂದರೆ ಅದು ನಿಮ್ಮನ್ನು ಸಂಬಂಧಗಳು, ಕುಟುಂಬ ಮತ್ತು ಸ್ನೇಹಿತರಿಂದ ದೂರವಿಡುತ್ತದೆ. ಕೆಲವೊಮ್ಮೆ ಮನೆ ಸಂಖ್ಯೆ 7ರಲ್ಲಿ ವಾಸಿಸುವ ಜನರಲ್ಲಿ ದುರಹಂಕಾರವನ್ನು ತರಬಹುದು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7 ಸವಾಲುಗಳು ಮತ್ತು ಮುನ್ನೆಚ್ಚರಿಕೆಗಳು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ರ ನಿವಾಸಿಗೆ ತಡೆಗಟ್ಟುವ ಕ್ರಮಗಳು ಸೇರಿವೆ. ಮನೆ ಸಂಖ್ಯೆ 7ರಲ್ಲಿ ಸನ್ಯಾಸಿ ಶಕ್ತಿಯ ಸಂಖ್ಯಾಶಾಸ್ತ್ರೀಯ ಪ್ರಭಾವವು ಏಕಾಂತ ಅನ್ವೇಷಣೆಗಳು ಮತ್ತು ಸ್ವಾತಂತ್ರ್ಯದ ಜೀವನವನ್ನು ಪ್ರೋತ್ಸಾಹಿಸುತ್ತದೆ. ಅಂತಹ ಸ್ಥಳಗಳಲ್ಲಿ ವಾಸಿಸುವ ಜನರು ಏಕಾಂಗಿಯಾಗಿ ಹೇಗೆ ಭಾವಿಸುತ್ತಾರೆ ಎಂಬುದನ್ನು ನೋಡುವುದು ಸುಲಭ. ಆದರೆ ನೀವು ಏಕಾಂಗಿಯಾಗಿರಲು ಇಷ್ಟಪಡದಿದ್ದರೆ, ನಿಯಮಿತವಾಗಿ ಹೊರಗೆ ಹೋಗಲು ಮತ್ತು ಬೆರೆಯಲು ನಿಮ್ಮ ಕೈಲಾದಷ್ಟು ಮಾಡಿ. ನಿಮ್ಮ ಬಾಗಿಲಿನೊಳಗೆ ಸಂಖ್ಯೆಯನ್ನು ಇಡುವುದು ಸಹ ಒಳ್ಳೆಯದು. ಇದು 1 ಅನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಯಾಗಿರಬಹುದು. ಅಂತಹ ಮನೆಗಳು ಸಾಮಾನ್ಯವಾಗಿ ದೈವ, ಸೋರಿಕೆ ಮತ್ತು ಒಳಚರಂಡಿ ಸಮಸ್ಯೆಗಳೊಂದಿಗೆ ಸಮಸ್ಯೆಗಳನ್ನು ಹೊಂದಿವೆ. ಮನೆ ಮಾಲೀಕರು ಆಗಾಗ್ಗೆ ತಪಾಸಣೆ ನಡೆಸಬೇಕು. ನೀವು ಬಿಚ್ಚುವ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ನೀರಿನ ವೈಶಿಷ್ಟ್ಯವನ್ನು ಸ್ಥಾಪಿಸುವುದನ್ನು ಪರಿಗಣಿಸಿ. ಕುಳಿತುಕೊಳ್ಳುವ ಕೋಣೆಯಲ್ಲಿ ಕಾರಂಜಿ ಸ್ಥಾಪಿಸುವುದು, ಉದಾಹರಣೆಗೆ, ಅದೃಷ್ಟವನ್ನು ತರುತ್ತದೆ, ಶಾಂತಿಯುತ ವಾತಾವರಣವನ್ನು ಬೆಳೆಸುತ್ತದೆ ಮತ್ತು ಯಾವುದೇ ಪ್ರತ್ಯೇಕತೆಯ ಭಾವನೆಯನ್ನು ದೂರ ಮಾಡುತ್ತದೆ. ನಿಮ್ಮ ಆಸ್ತಿಗೆ ಯಾವುದೇ ರಿಪೇರಿ ಮಾಡಲಾಗುತ್ತಿದೆ ಮತ್ತು ನಿಮ್ಮ ಮನೆಯ ಮೇಲ್ಛಾವಣಿ ಹಾನಿಗೊಳಗಾಗಿದ್ದರೆ ನೀವು ನಿರ್ದಿಷ್ಟವಾಗಿ ಗಮನ ಹರಿಸಬೇಕು. ನೀವು ಮನೆ ಸಂಖ್ಯೆ 16ರಲ್ಲಿ ವಾಸಿಸುತ್ತಿದ್ದರೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7 ಬ್ಯಾಲೆನ್ಸಿಂಗ್ ಎನರ್ಜಿ. ಸಂಖ್ಯಾಶಾಸ್ತ್ರದಲ್ಲಿ ಮನೆಯ ಸಂಖ್ಯೆಗೆ ಅನುಗುಣವಾಗಿ ಸಂತೋಷದಿಂದ ಬದುಕಲು ಸೂಚನೆಗಳನ್ನು ಅನುಸರಿಸಲು ಕೆಳಗಿನ ಸುಲಭ ಕಾರ್ಯವಿಧಾನಗಳು ನಿಮಗೆ ಸಹಾಯ ಮಾಡುತ್ತವೆ. ನಿಮ್ಮ ಮನೆಯನ್ನು ಬಿಟ್ಟು ಇತರರೊಂದಿಗೆ ಸಂವಹನ ನಡೆಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸಲು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನೀವು ಒಟ್ಟಿಗೆ ಕೆಲಸ ಮಾಡಬೇಕು. ನಿಮ್ಮ ಸಂಗಾತಿಯ ಬಗ್ಗೆ ಮತ್ತು ಅವರೊಂದಿಗೆ ಹೇಗೆ ಸಂಪರ್ಕ ಸಾಧಿಸುವುದು ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಹೆಚ್ಚುವರಿ ಸಮಯ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡಿ. ಅಂತಹ ಪ್ರದೇಶಗಳಲ್ಲಿ ವ್ಯವಹಾರ ನಡೆಸುವುದರಿಂದ ದೂರವಿರಬೇಕು. ನಿಮ್ಮ ಸಾಮಾಜಿಕ ವಲಯವನ್ನು ಚಿಕ್ಕದಾಗಿದ್ದರೂ ನಿಕಟವಾಗಿ ಇರಿಸಿ. ನಿಮ್ಮ ಭೌತಿಕ ಸ್ಥಳವನ್ನು ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ಸಹ ಅಸ್ತವ್ಯಸ್ತಗೊಳಿಸಿ. ನಿಮ್ಮ ಅಂತಃಪ್ರಜ್ಞೆಯನ್ನು ಹುಟ್ಟುಹಾಕಲು ಮತ್ತು ನಿಮ್ಮ ಡೇಟಾ ಚಾಲಿತ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸಲು ನೀವು ಸಕ್ರಿಯ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇರಿಸಲು ಪ್ರಯತ್ನಿಸಿ. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ರ ವಿಶೇಷತೆ ಏನು?
ಸಂಖ್ಯಾಶಾಸ್ತ್ರವು 7ನೇ ಸಂಖ್ಯೆಯು ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡೂ ಪೂರ್ಣತೆ ಮತ್ತು ನೆರವೇರಿಕೆಯನ್ನು ಪ್ರತಿನಿಧಿಸುತ್ತದೆ ಎಂದು ವಿವರಿಸುತ್ತದೆ. ಈ ಸಂಖ್ಯೆಯು ಯಶಸ್ಸು ಮತ್ತು ತೊಂದರೆ ಮುಕ್ತ ಅಸ್ತಿತ್ವವನ್ನು ಒಳಗೊಂಡಂತೆ ಹಲವಾರು ಸಂಸ್ಕೃತಿಗಳಲ್ಲಿ ಧನಾತ್ಮಕ ಅರ್ಥವನ್ನು ಹೊಂದಿದೆ. ಧನಾತ್ಮಕ ಪೂರ್ಣಾಂಕಗಳ ಅನುಕ್ರಮದ ಆರಂಭದಲ್ಲಿ ಅವಿಭಾಜ್ಯ ಸಂಖ್ಯೆಯಾಗಿ ಅದರ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅನೇಕ ಧಾರ್ಮಿಕ, ಪೌರಾಣಿಕ ಮತ್ತು ತಾತ್ವಿಕ ಸಂದರ್ಭಗಳಲ್ಲಿ ಸಂಖ್ಯೆ 7ರ ಮಹತ್ವವನ್ನು ನಿರಾಕರಿಸಲಾಗದು. ಸಂಖ್ಯಾಶಾಸ್ತ್ರದಲ್ಲಿ ಮನೆ ಸಂಖ್ಯೆ 7ಗೆ ತೀರ್ಮಾನ. 7ನೇ ಸಂಖ್ಯೆಯು ವೈವಿಧ್ಯಮಯ ಸಂಸ್ಕೃತಿಗಳಲ್ಲಿ ಮಂಗಳಕರವೆಂದು ನಂಬಲಾಗಿದೆ. ಸಂಖ್ಯೆ 7ರ ಮನವಿಯನ್ನು ಅದು ಪ್ರತಿನಿಧಿಸುವ ಹಲವಾರು ನಿಗೂಢ ಅಂಶಗಳಿಗೆ ಹಿಂತಿರುಗಿಸಬಹುದು. ವಾರದಲ್ಲಿ ಎಷ್ಟು ದಿನಗಳು, ಖಂಡಗಳ ಸಂಖ್ಯೆ, ಕಾಮನಬಿಲ್ಲಿನ ಬಣ್ಣಗಳ ಸಂಖ್ಯೆಯಿಂದ ಹಿಡಿದು ಪ್ರಪಂಚದ ನೈಸರ್ಗಿಕ ಅದ್ಭುತಗಳ ಸಂಖ್ಯೆಯಿಂದ ಎಲ್ಲವನ್ನೂ 7ರಿಂದ ಭಾಗಿಸಬಹುದು. ಸಂಖ್ಯಾಶಾಸ್ತ್ರಜ್ಞರಲ್ಲಿ ಇದು ಅಚ್ಚುಮೆಚ್ಚಿನ ಮತ್ತೊಂದು ಕಾರಣವೆಂದರೆ ಇದು 1 ಮತ್ತು 10ರ ನಡುವಿನ ದೊಡ್ಡ ಅವಿಭಾಜ್ಯ ಸಂಖ್ಯೆಯಾಗಿದೆ. ತಜ್ಞರ ಪ್ರಕಾರ 7 ಸಂಖ್ಯೆ ಹೊಂದಿರುವ ಮನೆಯಲ್ಲಿ ಹಲವಾರು ಬಣ್ಣಗಳನ್ನು ಬಳಸದಂತೆ ಸಂಖ್ಯಾಶಾಸ್ತ್ರಜ್ಞರು ಸಲಹೆ ನೀಡುತ್ತಾರೆ. ಮನೆಯನ್ನು ವಿನ್ಯಾಸಗೊಳಿಸಲು ನೇರಳೆ, ಹಳದಿ ಮತ್ತು ಕಿತ್ತಳೆಯಂತಹ ಬೆಚ್ಚಗಿನ ವರ್ಣಗಳನ್ನು ಬಳಸಬಹುದು. ನಿಮಗೆ ವಿಶ್ರಾಂತಿ ಪಡೆಯಲು ಕಷ್ಟವಾಗಿದ್ದರೆ ನಿಮ್ಮ ಮನೆಗೆ ನೀರಿನ ವೈಶಿಷ್ಟ್ಯವನ್ನು ಸೇರಿಸುವ ಬಗ್ಗೆ ಯೋಚಿಸಿ. ಉದಾಹರಣೆಗೆ, ಕುಳಿತುಕೊಳ್ಳುವ ಸ್ಥಳದಲ್ಲಿ ಕಾರಂಜಿ ಇಡುವುದು ಅದೃಷ್ಟವನ್ನು ನೀಡುತ್ತದೆ, ಶಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಒಂಟಿತನದ ಯಾವುದೇ ಭಾವನೆಗಳನ್ನು ತೊಡೆದುಹಾಕುತ್ತದೆ. ನಿಖರವಾದ ಮನೆ ವಿಳಾಸವನ್ನು ಗುರುತಿಸಲು ಮನೆಯ ಸಂಖ್ಯೆಯು ಸಹಜವಾಗಿ ಸಹಾಯ ಮಾಡುತ್ತದೆ. ಇದಲ್ಲದೆ ಮನೆ ಸಂಖ್ಯೆಯ ವಾಸ್ತುವು ಕೆಲವು ಮಹತ್ವವನ್ನು ಹೊಂದಿದೆ ಮತ್ತು ಅದೃಷ್ಟ ಸಂಖ್ಯೆಗಳನ್ನು ನಂಬುವ ಜನರು ಅತ್ಯುತ್ತಮವಾದ ಮನೆ ಸಂಖ್ಯೆಯ ವಾಸ್ತುವನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಅದು ನಿಮ್ಮ ಮನೆಯನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಮನೆ ಸಂಖ್ಯೆ ಸಂಖ್ಯಾಶಾಸ್ತ್ರ. ಅದನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ತಿಳಿಯಿರಿ. ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರವನ್ನು ಲೆಕ್ಕಾಚಾರ ಮಾಡಲು ನೀವು ಮೊದಲು ನಿಮ್ಮ ಮನೆಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಮನೆ ಸಂಖ್ಯೆಯನ್ನು ನಮೂದಿಸಿದ ನಂತರ ಮನೆ ಸಂಖ್ಯೆಯಲ್ಲಿ ಪ್ರತಿ ವರ್ಣಮಾಲೆಗೆ ನಿಯೋಜಿಸಲಾದ ಸಂಖ್ಯಾ ಮೌಲ್ಯಗಳನ್ನು ಪರಿಶೀಲಿಸಿ. ಸಂಖ್ಯಾ ಮೌಲ್ಯಗಳ ಕೋಷ್ಟಕವನ್ನು ನಿಯೋಜಿಸಲಾಗಿದೆ. ಅದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಿಮ್ಮ ಮನೆಯ ವಿಳಾಸ 1234 ರಾದ ಅಪಾರ್ಟ್ಮೆಂಟ್ ಆಗಿದ್ದರೆ ಮನೆ ಸಂಖ್ಯೆಯ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಮನೆ ಸಂಖ್ಯೆಯನ್ನು ಮಾತ್ರ ಬಳಸುತ್ತೇವೆ ಮತ್ತು ಅಪಾರ್ಟ್ಮೆಂಟ್ಗಳ ಹೆಸರನ್ನು ಬಳಸುವುದಿಲ್ಲ. ಹೀಗಾಗಿ ಸಂಖ್ಯಾಶಾಸ್ತ್ರದ ಎಣಿಕೆ ಹೊರಬರಲಿದೆ 1 2 3 4 10. ಈಗ ನಾವು ಏಕ ಅಂಕಿಯನ್ನು ತಲುಪಲು ಈ ಸಂಖ್ಯೆಗಳನ್ನು ಮತ್ತಷ್ಟು ಸೇರಿಸುತ್ತೇವೆ 1 0 1. ಹೀಗಾಗಿ ಮನೆ ಸಂಖ್ಯೆ 1234 ಕೃಷ್ಣ ಅಪಾರ್ಟ್ಮೆಂಟ್ಗೆ ಸಂಖ್ಯಾಶಾಸ್ತ್ರವು 1 ಆಗಿರುತ್ತದೆ. ಆದರೆ ಆ ಸಂದರ್ಭದಲ್ಲಿ ಮನೆ ಸಂಖ್ಯೆ ವ್ಯವಕಲನ 1234 ರಾದ ಅಪಾರ್ಟ್ಮೆಂಟ್ ಆಗಿದ್ದರೆ ನಾವು ಅಂದರೆ 3ಗಾಗಿ ನಿಯೋಜಿಸಲಾದ ಸಂಖ್ಯೆಯನ್ನು ಬಳಸುತ್ತೇವೆ. ಆಗ ಲೆಕ್ಕಾಚಾರವು 3 1 2 3 4 13 ಮುಂದೆ 1 3 4. ಆದ್ದರಿಂದ ಮನೆಯ ಸಂಖ್ಯೆಯ ಸಂಖ್ಯಾಶಾಸ್ತ್ರವು 4ಕ್ಕೆ ಬದಲಾಗುತ್ತದೆ. ಅತ್ಯುತ್ತಮ ಮನೆ ಸಂಖ್ಯೆ ವಾಸ್ತು. ಮನೆ ಸಂಖ್ಯೆ 1ಕ್ಕೆ ವಾಸ್ತು. ಹೊಸ ಪ್ರಾರಂಭವನ್ನು ಪ್ರಾರಂಭಿಸುವ ಮೊದಲ ಬಾರಿಗೆ ಮನೆಮಾಲೀಕರಿಗೆ ಇದು ಅತ್ಯುತ್ತಮ ಮನೆ ಸಂಖ್ಯೆಯ ವಾಸ್ತುಗಳಲ್ಲಿ ಒಂದಾಗಿದೆ. ಇದು ಮಂಗಳಕರ ಸಂಖ್ಯೆ ಮತ್ತು ವ್ಯಕ್ತಿಯ ಜೀವನ ಶೈಲಿಯನ್ನು ನವೀಕರಿಸುವಲ್ಲಿ ಬಲವಾಗಿ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರವು ಮನೆ ಸಂಖ್ಯೆ 1 ಅನ್ನು ಸ್ವಾತಂತ್ರ್ಯದ ವೈಬ್ ಮತ್ತು ಸಾಧನೆಯ ಮಹಾನ್ ಭಾವನೆಯೊಂದಿಗೆ ಉತ್ಸಾಹ ಎಂದು ವ್ಯಾಖ್ಯಾನಿಸುತ್ತದೆ. ತಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನವನ್ನು ಪ್ರಾರಂಭಿಸುತ್ತಿರುವ ಮತ್ತು ಅವರು ಮಾಡುವ ಎಲ್ಲದರಲ್ಲೂ ಹೆಚ್ಚಿನ ಎತ್ತರವನ್ನು ಸಾಧಿಸುವ ಬಯಕೆಯನ್ನು ಹೊಂದಿರುವ ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಮತ್ತು ಪದವಿಗಳಿಗೆ ಇದು ಸೂಕ್ತವಾಗಿದೆ. ಫೆಂಗ್ ಶೂಯಿಯಲ್ಲಿ ಮನೆ ಸಂಖ್ಯೆ 1 ಅನ್ನು ಅದೃಷ್ಟದ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಮನೆ ಸಂಖ್ಯೆ 2ಕ್ಕೆ ವಾಸ್ತು. ಮನೆ ಸಂಖ್ಯೆ 2 ಸಂಬಂಧಗಳು, ಕೌಟುಂಬಿಕ ಮೌಲ್ಯಗಳು ಮತ್ತು ಜೀವನದಲ್ಲಿ ಸಾಮರಸ್ಯದಂತಹ ಅಂಶಗಳಿಗೆ ಒಳ್ಳೆಯದು. ಯಾವುದೇ ಹೊಸ ದಂಪತಿಗಳು ಅಥವಾ ಕುಟುಂಬಗಳು ಮತ್ತು ಸ್ನೇಹಿತರೊಂದಿಗೆ ಮರುಬಂಧವನ್ನು ಮತ್ತು ಶಾಂತಿಯುತ ಸಂಬಂಧಗಳನ್ನು ಉತ್ತೇಜಿಸಲು ತಮ್ಮ ಮನೆಗೆ ಸಂಖ್ಯೆ 2 ಅನ್ನು ಆಯ್ಕೆ ಮಾಡಬಹುದು. ಫೆಂಗ್ ಶೂಯಿಯಲ್ಲಿ ಇದು ಅದೃಷ್ಟ ಮತ್ತು ಆಶಾವಾದಿ ಸಂಖ್ಯೆಯಾಗಿದೆ. ಮನೆ ಸಂಖ್ಯೆ ವಾಸ್ತು 2 ಪ್ರೀತಿಯನ್ನು ಸೂಚಿಸುತ್ತದೆ, ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮತ್ತು ಮನೆಯ ಸದಸ್ಯರ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ. ಮನೆ ಸಂಖ್ಯೆ 3ಗಾಗಿ ವಾಸ್ತು. ನೀವು ಸೃಜನಾತ್ಮಕವಾಗಿ ಒಲವು ಹೊಂದಿದ್ದರೆ
ನಿಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಬೆಳೆಸಲು ಮನೆ ಸಂಖ್ಯೆ ವಾಸ್ತು 3 ನಿಮಗೆ ಸೂಕ್ತವಾಗಿದೆ. ಕಲಾವಿದರು, ಸಂಗೀತಗಾರರು ಮತ್ತು ಇತರರಂತಹ ವೃತ್ತಿಪರರು ನಂಬಲಾಗದ ಪ್ರಯೋಜನಗಳನ್ನು ಪಡೆಯಲು ಮತ್ತು ತಮ್ಮ ಪ್ರತಿಭೆಯನ್ನು ಉತ್ಕೃಷ್ಟಗೊಳಿಸಲು ಈ ಮನೆ ಸಂಖ್ಯೆಯನ್ನು ಆಯ್ಕೆ ಮಾಡಬಹುದು. ಅಂತಹ ವೃತ್ತಿಪರರು ಬೆಳೆಯಲು ಮತ್ತು ಅಡೆತಡೆಗಳನ್ನು ಜಯಿಸಲು ಈ ಸಂಖ್ಯೆಯು ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಈ ಮನೆಯಲ್ಲಿ ವಾಸಿಸುವ ಜನರು ಅದನ್ನು ವರ್ಣಚಿತ್ರಗಳು, ಶಿಲ್ಪಗಳು ಇತ್ಯಾದಿಗಳಿಂದ ಸೃಜನಾತ್ಮಕವಾಗಿ ಅಲಂಕರಿಸಬೇಕು ಮತ್ತು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಉತ್ತೇಜಿಸಲು ಮತ್ತು ಹೆಚ್ಚಿಸಲು. ಫೆಂಗ್ ಶೂಯಿ ಪ್ರಕಾರ ಮನೆ ಸಂಖ್ಯೆ 3 ಸಹ ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ. ಮನೆ ಸಂಖ್ಯೆ 4ಕ್ಕೆ ವಾಸ್ತು. 4 ಬಹಳ ಅದೃಷ್ಟದ ಸಂಖ್ಯೆಯಾಗಿದೆ ಮತ್ತು ಮನೆ ಸಂಖ್ಯೆ ವಾಸ್ತು 4ರಲ್ಲಿ ವಾಸಿಸುವ ಜನರು ತಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಉತ್ಕೃಷ್ಟರಾಗುತ್ತಾರೆ ಎಂದು ನಂಬಲಾಗಿದೆ. ಇದು ಗುರಿ ಆಧಾರಿತ ಜನರನ್ನು ಬೆಂಬಲಿಸುತ್ತದೆ ಮತ್ತು ಹಲವಾರು ಕೆಲಸದ ಕ್ಷೇತ್ರಗಳಲ್ಲಿ ಅಪಾರ ಬೆಳವಣಿಗೆ ಅವಕಾಶಗಳನ್ನು ತರುತ್ತದೆ. ವಾಸ್ತುಶಾಸ್ತ್ರವು ಇಲ್ಲಿ ಅತ್ಯಂತ ಯಶಸ್ವಿಯಾಗುವ ಸಾಧ್ಯತೆಯಿರುವುದರಿಂದ ಮನೆಯು ಬಾಳಿಕೆ ಬರುವ ಮತ್ತು ಉತ್ತಮವಾಗಿ ನಿರ್ಮಿಸಲ್ಪಟ್ಟಿದೆ ಎಂದು ಸಂಖ್ಯೆ 4 ಖಚಿತಪಡಿಸುತ್ತದೆ. ಮನೆ ಸಂಖ್ಯೆ 5ಕ್ಕೆ ವಾಸ್ತು. ನೀವು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿರುವವರಾಗಿದ್ದರೆ ಈ ಮನೆ ಸಂಖ್ಯೆ 5 ನಿಮಗೆ ಸೂಕ್ತವಾಗಿದೆ. ಫೆಂಗ್ ಶೂಯಿ ತತ್ವಗಳ ಪ್ರಕಾರ ಮನೆ ಸಂಖ್ಯೆ 5ರಲ್ಲಿ ವಾಸಿಸುವ ಜನರು ಹೊಸ ಸ್ಥಳಗಳಿಗೆ ಹೋಗಲು ಮತ್ತು ಜೀವನದಲ್ಲಿ ಹೊಸದನ್ನು ಅನುಭವಿಸಲು ಬಯಸುತ್ತಾರೆ. ಅವರು ಕ್ರಿಯಾತ್ಮಕರಾಗಿದ್ದಾರೆ ಮತ್ತು ಯುವಕರು ಮತ್ತು ಸ್ನಾತಕೋತ್ತರರಿಗೆ ತಮ್ಮ ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ಮನೆ ಸಂಖ್ಯೆ ವಾಸ್ತು 5. ಒಬ್ಬರು ನಿರಂತರ ಧನಾತ್ಮಕತೆ, ಕಲ್ಪನಾ ಶಕ್ತಿ ಮತ್ತು ಅನ್ವೇಷಿಸಲು ಹೊಸ ಅವಕಾಶಗಳನ್ನು ಅನುಭವಿಸಬಹುದು. ಮನೆ ಸಂಖ್ಯೆ 6ಕ್ಕೆ ವಾಸ್ತು. ನೀವು ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಬಯಸಿದರೆ ಮನೆ ಸಂಖ್ಯೆ ವಾಸ್ತು 6 ಅತ್ಯುತ್ತಮ ಆಯ್ಕೆಯಾಗಿದೆ. ಶಾಂತಿಯನ್ನು ಬಯಸುವವರಿಗೆ ಮತ್ತು ಶಾಂತ ವಾತಾವರಣದಲ್ಲಿ ಬದುಕಲು ಬಯಸುವವರಿಗೆ ಇದು ಸೂಕ್ತವಾಗಿದೆ. ಇದು ಜೀವನದ ಎಲ್ಲ ಅಡೆತಡೆಗಳನ್ನು ತಳ್ಳಿಹಾಕುವಾಗ ಸಮೃದ್ಧಿ, ಸಂಪತ್ತು ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ. ಮನೆ ಸಂಖ್ಯೆ ವಾಸ್ತು 6 ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ವೈದ್ಯಕೀಯ ಕ್ಷೇತ್ರವನ್ನು ಅನುಸರಿಸುವ ಸದಸ್ಯರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಬಹುದು. ಈ ಮನೆಯಲ್ಲಿರುವ ಜನರು ಸುರಕ್ಷಿತ ಮತ್ತು ರಕ್ಷಣೆಯನ್ನು ಅನುಭವಿಸುತ್ತಾರೆ. ನೀವು ಮೊಮ್ಮಕ್ಕಳು, ಮಕ್ಕಳು ಮತ್ತು ಸಾಕು ಪ್ರಾಣಿಗಳೊಂದಿಗೆ ಕುಟುಂಬವನ್ನು ಹೊಂದಿದ್ದರೆ ಮನೆ ಸಂಖ್ಯೆ 6 ನಿಮ್ಮ ಉತ್ತಮ ಪಂಥವಾಗಿದೆ. ಮನೆ ಸಂಖ್ಯೆ 7ಕ್ಕೆ ವಾಸ್ತು. ವಾಸ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಮನೆ ಸಂಖ್ಯೆ 7 ಆತ್ಮಾವಲೋಕನವನ್ನು ಉತ್ತೇಜಿಸುತ್ತದೆ ಮತ್ತು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನೀವು ಅಂತರ್ಮುಖಿಯಾಗಿದ್ದರೆ ಆಂತರಿಕ ಶಾಂತಿ ಮತ್ತು ಪಾರದರ್ಶಕತೆಯನ್ನು ಕೇಂದ್ರೀಕರಿಸಲು ಮತ್ತು ಉತ್ತೇಜಿಸಲು ಈ ಮನೆ ಸಂಖ್ಯೆ ನಿಮಗೆ ಸಹಾಯ ಮಾಡುತ್ತದೆ. ಅಂತರ್ಮುಖಿಗಳಿಗೆ ಇದನ್ನು ಅದೃಷ್ಟದ ಮನೆ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಒಬ್ಬರ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತರುತ್ತದೆ ಮತ್ತು ಅವರ ನೈಜ ಮೌಲ್ಯ ಮತ್ತು ಸ್ಥಳವನ್ನು ಒಪ್ಪಿಕೊಳ್ಳಲು ಅವಕಾಶ ನೀಡುತ್ತದೆ. ಈ ಮನೆಯು ಆರಾಮವನ್ನು ನೀಡುತ್ತದೆ. ಸಂಶೋಧಕರು, ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು ಇಲ್ಲಿ ಆಕರ್ಷಿತರಾಗುತ್ತಾರೆ ಮತ್ತು ಆಲೋಚಿಸಲು ಸಾಕಷ್ಟು ಜಾಗವನ್ನು ಪಡೆಯುತ್ತಾರೆ. ಮನೆ ಸಂಖ್ಯೆ 8ಕ್ಕೆ ವಾಸ್ತು. ಮನೆ ಸಂಖ್ಯೆ ವಾಸ್ತು 8 ನಿಮ್ಮನ್ನು ಸಂಪತ್ತು ಮತ್ತು ಸಮೃದ್ಧಿಗೆ ಹತ್ತಿರ ತರುತ್ತದೆ. ನೀವು ಜೀವನದ ಸಮತೋಲನವನ್ನು ಕಾಣಬಹುದು. ತೃಪ್ತಿ, ಸ್ಥಿರತೆ ಮತ್ತು ಸಂಖ್ಯೆಯು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯ ಗುರಿಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತದೆ. ಮನೆ ಸಂಖ್ಯೆ 8 ಮಾಲೀಕರು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸುತ್ತಾರೆ ಮತ್ತು ಅವರ ಮುಂದಿನ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ. ಇದು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಭದ್ರತೆಯನ್ನು ಭರವಸೆ ನೀಡುತ್ತದೆ. ಮನೆ ಸಂಖ್ಯೆ 9ಕ್ಕೆ ವಾಸ್ತು. ಮನೆ ವಿಶ್ರಾಂತಿ ಮತ್ತು ನವ ಯೌವನ ಪಡೆಯುವ ಸ್ಥಳವಾಗಿದೆ ಮತ್ತು ಮನೆ ಸಂಖ್ಯೆಯೊಂದಿಗೆ ವಾಸ್ತು ಕುಟುಂಬಗಳು ಆರಾಮದಾಯಕವಾದ ವಾಸ್ತವ್ಯವನ್ನು ಆನಂದಿಸಬಹುದು, ಪರಸ್ಪರ ಸಹಾನುಭೂತಿ, ನಂಬಿಕೆ ಮತ್ತು ಪರಸ್ಪರ ಬಲವಾದ ಬಂಧವನ್ನು ಹಂಚಿಕೊಳ್ಳಬಹುದು. ಮನೆ ಸಂಖ್ಯೆ 9ರಲ್ಲಿ ವಾಸಿಸುವ ಕುಟುಂಬಗಳು ಆಗಾಗ್ಗೆ ಆಧ್ಯಾತ್ಮಿಕತೆಯಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿರುತ್ತಾರೆ. ಅವರು ಸಾಕಷ್ಟು ಸ್ನೇಹಪರರಾಗಿದ್ದಾರೆ ಮತ್ತು ಎಲ್ಲರಿಗೂ ಮನೆ ಎಂಬ ಭಾವನೆಯನ್ನು ನೀಡುತ್ತಾರೆ. ಫೆಂಗ್ ಶೂಯಿ ಮನೆ ಸಂಖ್ಯೆ 9 ಅನ್ನು ಪ್ರಭಾವಿ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಸಮುದಾಯವನ್ನು ಬೆಳೆಸಲು ಮತ್ತು ನಿಸ್ವಾರ್ಥತೆ ಮತ್ತು ಆಧ್ಯಾತ್ಮಿಕತೆಯನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾಗಿದೆ. ಮನೆ ಸಂಖ್ಯೆ 10ಕ್ಕೆ ವಾಸ್ತು. ಫೆಂಗ್ ಶೂಯಿ ಪ್ರಕಾರ 10 ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಹೊಂದಿರುವ ಸಂಖ್ಯೆ ಮತ್ತು ಮನೆ ಸಂಖ್ಯೆ 10 ತಟಸ್ಥವಾಗಿದೆ ಎಂದು ನಂಬಲಾಗಿದೆ. ಇದು ಸ್ವಯಂ ನಿರ್ಣಯ, ಸಾಮಾಜಿಕ ಮತ್ತು ಕುತೂಹಲ ಹೊಂದಿರುವ ಜನರಿಗೆ ಸಹ ಉತ್ತಮವಾಗಿದೆ.
ಇದು ವಿಭಿನ್ನ ಆಧಾರದ ಮೇಲೆ ಜನರಿಗೆ ಉತ್ತಮ ಸಂಖ್ಯೆ ಎಂದು ಸಾಬೀತುಪಡಿಸುತ್ತದೆ ಮತ್ತು ಹೊಸ ಸಂಪರ್ಕಗಳ ಬಾಗಿಲು ತೆರೆಯುತ್ತದೆ. ಮನೆ ಸಂಖ್ಯೆ ವಾಸ್ತು ಕುರಿತು ಇನ್ನಷ್ಟು ಸಲಹೆಗಳು. ಮೊದಲನೆಯದಾಗಿ, ಮನೆಯ ಸಂಖ್ಯೆಯನ್ನು ಎಚ್ಚರಿಕೆಯಿಂದ ನೋಡಿ. ಉದಾಹರಣೆಗೆ, ಮನೆ ಸಂಖ್ಯೆ 6 ಆಗಿದ್ದರೆ ಅದು 1, 2 ಮತ್ತು 3 ಸಂಖ್ಯೆಗಳ ಪ್ರಭಾವವನ್ನು ಹೊಂದಿರುತ್ತದೆ. ನೀವು ಆ ಸಂಖ್ಯೆಗಳ ಬಗ್ಗೆಯೂ ಓದಬೇಕು, ಆದರೆ 6ರ ಮೇಲೆ ಮುಖ್ಯ ಗಮನವನ್ನು ಇರಿಸಿ. ನೀವು ಬಹು ಸಂಖ್ಯೆಗಳನ್ನು ಪಡೆದಾಗ ಒಂದೇ ಅಂಕಿಯನ್ನು ಪಡೆಯಲು ಅವುಗಳನ್ನು ಸೇರಿಸಿ. ಮನೆ ವಿಳಾಸ, ಅಪಾರ್ಟ್ಮೆಂಟ್ ಮತ್ತು ನಿಮ್ಮ ರಸ್ತೆ ಸಂಖ್ಯೆಯನ್ನು ನೋಡಿ. ಇದು ನಿಮಗೆ ಹೆಚ್ಚುವರಿ ಮಾಹಿತಿಯನ್ನು ನೀಡುತ್ತದೆ ಮತ್ತು ನೀವು ವಾಸಿಸುವ ಪ್ರದೇಶದ ಕಂಪನವನ್ನು ನೀವು ಸುಲಭವಾಗಿ ಮಾಡಬಹುದು. ಈ ಎಲ್ಲಾ ಸಂಖ್ಯೆಗಳು ನಿಮ್ಮ ಮನೆಯ ಪರಿಸರ ಮತ್ತು ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತವೆ. ಕೊನೆಯದಾಗಿ, ಆದರೆ ನಿಮ್ಮ ನಗರ, ರಾಜ್ಯ, ಪಿನ್ ಕೋಡ್ ಮತ್ತು ದೇಶದ ಬಗ್ಗೆ ನೀವು ಪರಿಗಣಿಸಬಹುದು ಮತ್ತು ಇನ್ನಷ್ಟು ತಿಳಿದುಕೊಳ್ಳಬಹುದು. 13, 14, 16 ಮತ್ತು 19 ರಂತಹ ಮನೆ ಸಂಖ್ಯೆಗಳನ್ನು ತಪ್ಪಿಸುವುದು ಉತ್ತಮವಾಗಿದೆ, ಏಕೆಂದರೆ ಇವುಗಳು ಕರ್ಮ, ಸಾಲ ಸಂಖ್ಯೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಮತ್ತು ಕೆಟ್ಟ ಸುದ್ದಿಗಳನ್ನು ಆಕರ್ಷಿಸುತ್ತವೆ. ಯಾವುದೇ ತಿಂಗಳ 1, 10, 19, 28 ಸೇರಿದಂತೆ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಗಳು ಆದರ್ಶಪ್ರಾಯವಾಗಿ ಮನೆ ಸಂಖ್ಯೆ 6, 15, 24, 8, 17, 26 ರಲ್ಲಿ ವಾಸಿಸಬಾರದು. ಮನೆ ಸಂಖ್ಯೆ ವಾಸ್ತುವನ್ನು ಒಟ್ಟುಗೂಡಿಸಿ. ಈ 10 ಮನೆ ಸಂಖ್ಯೆ ವಾಸ್ತು ತನ್ನದೇ ಆದ ಕಂಪನಗಳನ್ನು ಹೊಂದಿದೆ ಮತ್ತು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಆತ್ಮವು ಈಗಾಗಲೇ ಬೆಳೆಯಬಹುದಾದ ಮತ್ತು ಸುಧಾರಣೆಯ ವ್ಯಾಪ್ತಿಯನ್ನು ಹೊಂದಿರುವ ಮಾರ್ಗಗಳನ್ನು ಆರಿಸಿಕೊಂಡಿದೆ ಎಂದು ತಿಳಿದುಕೊಳ್ಳುವುದು ಆಶ್ಚರ್ಯಕರವಾಗಿರಬಹುದು. ನೀವು ಜೀವನದ ಯಾವ ಹಂತದಲ್ಲಿದ್ದರೂ, ನಿಮ್ಮ ಡೆಸ್ಟಿನಿ ಸಂಖ್ಯೆಗಳು ನಿಮ್ಮನ್ನು ಅನುಸರಿಸುತ್ತವೆ ಮತ್ತು ಮಾರ್ಗದರ್ಶನ ನೀಡುತ್ತವೆ. ವೃತ್ತಿ ಮತ್ತು ಸಂಬಂಧಗಳು ಸೇರಿದಂತೆ ಜೀವನದ ಹಲವಾರು ಅಂಶಗಳಲ್ಲಿ ಅದ್ಭುತವಾಗಿ ನಿಮಗೆ ಪ್ರಯೋಜನವನ್ನು ನೀಡುವ ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಸೂಕ್ತವಾದ ಮನೆ ಸಂಖ್ಯೆಯ ವಾಸ್ತುವು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ, ಕುಟುಂಬ ಸದಸ್ಯರ ನಡುವೆ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಖೈದಿಗಳನ್ನು ಆರೋಗ್ಯವಾಗಿಡುತ್ತದೆ ಮತ್ತು ಸ್ವಯಂ ಪ್ರೀತಿ ಮತ್ತು ತಿಳುವಳಿಕೆಯನ್ನು ಬೆಂಬಲಿಸುತ್ತದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.